ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಟ್ರಿಪ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ರೀ. ಅದು ಇವತ್ತು ಫಿಕ್ಸ್ ಆಯ್ತು ರೀ. ಅದು ಭೂತ್ನಾಥ್ ಅಂತ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗಣೇಬೈಲ್ ಅನ್ನೋ ಊರೊಳಗೆ ಐತ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ಬಾಜುಕಿರೋ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಯಾಕಂದ್ರೆ ನಾನು ಯಾವುದೋ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರಲಿ ಅಂತ ಅಷ್ಟೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೆ ಯಾಕಿಲ್ಲ ಅಂತ ಕಮೆಂಟ್ ಮಾಡಿರಿ. ಅಲ್ಲಿ ಹೋಗ್ಬೇಕಂದ್ರೆ ಬೈಕ್ ಅಥವಾ ಕಾರ ಒಯ್ಬೇಕ್ರಿ. ಯಾಕಂದ್ರೆ ಗುಡ್ಡ ಭಾಳ ಎತ್ತರ ಐತಿ, ಹತ್ತಕ್ಕಾಗಲ್ಲ ಅಂತ ಹೇಳ್ರಿ. ಆದರೆ ನಮಗೆ ಬೈಕ್ ಬೇಸರಾಗೈತಿ ಅಂತ ನಾವು ಬಸ್ನಾಗ ಹೋಗಿದ್ವಿ ರೀ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದಾರೆ. ಅದೇನಪ್ಪ ಅಂದ್ರೆ, ಬಾಳನ್ನು ಅರಿತು ಅದನ್ನು ಮೆಚ್ಚಬೇಕು, ಇದೇ ನಿಜವಾದ ಜೀವನ ಸೂತ್ರ. ಸುಖ ದುಃಖ ಸೋಲು ಗೆಲುವು, ಸಿಹಿ ಕಹಿ ಆಸೆ ನಿರಾಸೆ ಎಲ್ಲವನ್ನೂ ಮೆಟ್ಟಿ ನಿಲ್ಲು, ಮೃತ್ಯುಂಜಯನಾಗಿ ಮೆರೆ, ನಟರಾಜನಾಗಿ ಕುನಿ. ಯಾಕೋ ಹೇಳ್ಬೇಕನ್ಸಿತ್ರಿ, ಅದಕ್ಕೆ ಹೇಳ್ದಿರಿ. ಜೈ ರಾಯಣ್ಣ. ರಾಯಣ್ಣನ ಮೂರ್ತಿ ಹೊಸದಿಟ್ಟು ಅದಕ್ಕೆ ಪೂಜೆ ಮಾಡಿದಾರ್ರಿ. ಪಯಣ ಸಾಗಲಿ ಚಲನೆ ಭೂಮಿಯ ನಿಯಮ, ಪಯಣ ಸಾಗಲಿ ಚಲನೆ ಗೆಲ್ಲುವ ನಿಯಮ, ಗಗನ ನಿನ್ನದು ಭುವನ ನಿನ್ನದು, ಇಲ್ಲಿ ಹಾರಾಡಲು ಭಯವೂ ಸಲ್ಲದು, ನೀನೆ ನೀನೆ ಅತ್ಯುತ್ತಮ ನಿನಗಾರು ಸಮ, ಪಯಣ ಸಾಗಲಿ ಚಲನೆ ಭೂಮಿಯ ನಿಯಮ. ನಾವು ಗಣೇಬೈಲಿಗೆ ಬಂದು ಇಳಿದ್ವಿ ರೀ. ಅಲ್ಲಿಂದ ಬಸ್ ಸ್ಟ್ಯಾಂಡ್ದಿಂದ ಅದು ಭೂತ್ನಾಥ್ ಇರೋ ಜಾಗ ಸ್ವಲ್ಪ ದೂರ ಆಗ್ತೈತ್ರಿ. ನಡ್ಕೊಂತ ಹೋಗ್ಬೇಕ್ರಿ ಅಲ್ಲಿ ಮಠ. ಇದೆ ನೋಡ್ರಿ ಎಂಟ್ರೆನ್ಸ್, ಶ್ರೀ ಭೂತ್ನಾಥ್ ದೇವಸ್ಥಾನ್ ಗಣೇಬೈಲ್ ಅಂತ ಐತ್ರಿ. ಅವ್ರು ಅಲ್ಲಿ ಏನ್ರ ತಗೋತಾರ, ಹಾಕೋದಿಲ್ಲ ಹಾಕೋದಿಲ್ಲ ಬಾರ ಯವ್ವ ನೀನಯ್ಯವ್ವ. ಮೇಲೆ ಹತ್ತಕ್ಕೆ ಹೋಗಕ್ಕಂತೂ ನಮ್ಮ ಹುಡುಗಿಯರು ಫುಲ್ ಸುಸ್ತಾಗ್ಬಿಟ್ಟಾರಿ.
ದೇವಸ್ಥಾನದ ಕಡೆ ರೀಚ್ ಆದ್ವಿ ರೀ. ಇದು ನೋಡ್ರಿ ಭೂತನಾಥ್ ದೇವಸ್ಥಾನ. ಹೊರಗೆ ಅಷ್ಟು ಬಿಸಿಲಿದ್ರೂ ಒಳಗಡೆ ಗುಡಿ ಒಳಗೆ ಬಹಳ ತಂಪೈತ್ರಿ. ಗುಡಿ ಒಳಗೆ ಕುಂತಾಗ ನಾವು ಸುಸ್ತೆಲ್ಲ ಮರ್ತು ಬಿಟ್ವಿ ರೀ. ಒಂದೇ ಬಂಡೆ ಒಳಗೆ ಸ್ಥಾಪನೆ ಆಗಿದ್ರಿ ಈ ಭೂತನಾಥ್ ದೇವ್ರ. ಸುಮಾರು 500 ವರ್ಷದ ಹಿಂದಿಂದ ಇತಿಹಾಸ ಐತ್ರಿ ಈ ದೇವಸ್ಥಾನದ. ಪ್ರತಿ ವರ್ಷ ಡಿಸೆಂಬರ್ದಾಗ ಇಲ್ಲಿ ಜೋರಾಗಿ ಜಾತ್ರೆ ಆಗ್ತೈತಂತ್ರಿ. ಯಾವುದೇ ಸಮಸ್ಯೆ ಇದ್ರೂ ಈ ದೇವ್ರ ಹತ್ರ ಕೇಳ್ಕೊಂಡ್ರೆ ಅದೆಲ್ಲ ಪರಿಹಾರ ಆಗ್ತೈತಂತ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಬರೋದಕ್ಕಿಂತ ಜಾಸ್ತಿ ಕಪಲ್ಸನ್ನು ಬರ್ತಾರ್ರಿ. ಇಲ್ಲಿ ಒಂಥರ ಕಪಲ್ ಸ್ಪಾಟ್ ಆಗೈತಿ ರೀ ಇದು. ನೋಡ್ರಿ ಇದು ಶಿವನ್ ಚಿತ್ರ ಎಷ್ಟು ಮಸ್ತಾಗಿ ತೆಗ್ದಾರ್ರಿ. ನಿಮ್ಗೆ ಈ ಪ್ಲೇಸ್ ಇಷ್ಟ ಆಗಿತ್ತು ಅಂದ್ರೆ ಒಂದ್ಸತಿ ವಿಸಿಟ್ ಮಾಡಿರಿ. ಇಲ್ಲಿಗೆ ನಮ್ಮ ಪ್ರಯಾಣದ ಯಾತ್ರೆ ಮುಕ್ತಾಯವಾಯಿತು. ಧನ್ಯವಾದಗಳು.